ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಾನಿಪುರಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ಸ್ವಚ್ಛಾಗಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದೊಂದಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಸ್ವಚ್ಛ ತೊಳ್ಕೊಬೇಕು. ಯಾಕಂದರೆ ಮಣ್ಣು ಇರ್ತೈತಿ. ಈ ಥರ ಕೈ ಆಡಿಸಿ ತಕ್ಕೋಬೇಕು. ನೋಡಿ, ಎಲ್ಲನೂ ತೊಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಗಲೀಜೆ ಬಂದೈತಿ. ಇದನ್ನು ನಾನು ಒಂದು ಆಲೂಗಡ್ಡೆಯಲ್ಲಿ 2 ಭಾಗ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಇದೇ ಥರ ಕೂಡ ಅವು 4 ಆಲೂಗಡ್ಡೆ ಕೂಡ ಇದೇ ಥರ ಕಟ್ ಮಾಡ್ಕೋಬೇಕು. ಇದನ್ನು ನಾನು ಒಂದು ಕುಕ್ಕರಲ್ಲಿ ಕುದಿಯೋಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿರೋಂಥ ಆಲೂಗಡ್ಡೆಯನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ನಾನು ಈಗ ಮುಚ್ಚಳ ಮುಚ್ತಾ ಇದ್ದೀನಿ. ನಾನು ಇದರಿಂದ 3 ರಿಂದ 4 ವಿಸಿಲ್ ಹೊಡೆಸ್ಕೊತಾ ಇದ್ದೀನಿ. ಈಗ ಒಲೆ ಮೇಲೆ ಇಡ್ತೀನಿ. ಈ ಕಡೆ ನಾನು ಪಾನಿ ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ಒಂದು ಬೊಗಣಿ ಒಳಗೆ ನೀರು ಹಾಕಿ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ನೋಡಿ, ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಪಾನಿಪುರಿ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾನು ಕುದಿಯುವಂಥ ಬೆಲ್ಲ ನೀರೊಳಗೆ ಹಾಕ್ತೀನಿ. ಯಾಕಂದರೆ ಟೇಸ್ಟಿಯಾಗಿ ಬರುತ್ತೆ. ಅದನ್ನು ಸ್ವಲ್ಪ ಕುದಿತೈತಿ. ನಾನು ಯಾವಾಗಲೂ ಮಾಡೋದು ಇದೇ ರೀತಿಯೇ, ಟೇಸ್ಟಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ನಾನು ಕುದಿಸಿರುವಂಥ ಆಲೂಗಡ್ಡೆ ಮೇಲೆ ಚಾಟ್ ಮಸಾಲ, ಉಳ್ಳಾಗಡ್ಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚದ ಖಾರ ಪುಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಪಾನಿ ಕೂಡ ರೆಡಿಯಾಗಿತ್ತೆ. ಈ ಥರ ಬಂದಿದೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಮ್ಮ ಪಾನಿಪುರಿ